ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದಾಗೆ ಇವತ್ತು ಅದೇ ರೆಸಿಪಿಯ ಪಾರ್ಟ್ 2 ನಿಮಗಾಗಿ ಮಾಡ್ತಿದ್ದೀನಿ. ನಾಟಿ ಕೋಳಿ ಜೊತೆ ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಗೋ ಈ ಫುಡ್ ಹೇಗೆ ಮಾಡೋದು ಅಂತ ಇವತ್ತು ನೋಡೋಣ. ಮತ್ತೊಂದು ವಿಷಯ ಫ್ರೆಂಡ್ಸ್, ಲಾಸ್ಟ್ ವೀಡಿಯೋಗೆ ಇನ್ನೂ ಯಾರೆಲ್ಲ ಕಮೆಂಟ್ ಮಾಡಿಲ್ಲ ದಯವಿಟ್ಟು ಒಂದು ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಈ ವಿಡಿಯೋನ ಫುಲ್ ನೋಡಿ, ಹಾಗೆ ಲಾಸ್ಟ್ ವೀಡಿಯೋ ನೋಡಿಲ್ಲ ಅಂದರೆ ಈ ವಿಡಿಯೋ ಮುಗಿಸಿದ ಮೇಲೆ ಆ ವಿಡಿಯೋನ ಒಮ್ಮೆ ನೋಡ್ಕೊಂಡು ಬನ್ನಿ. ಸರಿ, ಈಗ ರೆಸಿಪಿ ಶುರು ಮಾಡೋಣ. ಮೊದಲಿಗೆ ಇಲ್ಲಿ ನಾನು 4 ಕಪ್ ನೀರು ಹಾಕ್ತಾ ಇದ್ದೀನಿ. ಆ್ಯಕ್ಚುಲಿ ನಮಗೆ ಸುಮಾರು ಒಟ್ಟು 6 ಕಪ್ ನೀರು ಬೇಕಾಗುತ್ತೆ. ನೀವು ಬೇಕಿದ್ರೆ 6 ಕಪ್ ನೀರನ್ನು ಈಗಲೇ ಹಾಕ್ಬೋದು, ಇಲ್ಲಾಂದರೆ ಮೊದಲು 4 ಕಪ್ ಹಾಕಿ ಆಮೇಲೆ ಹಿಟ್ಟು ಹಾಕುವಾಗ ನೀರು ಕಡಿಮೆ ಅನಿಸಿದರೆ ಮತ್ತೆ ಸೇರಿಸ್ಕೋಬೋದು. ಇಲ್ಲಿ ನೀರು ಹಾಕಿದ ತಕ್ಷಣ ಇದಕ್ಕೆ 1 ಸ್ಪೂನ್ ಉಪ್ಪು ಹಾಕ್ಕೊಳ್ಳಿ ಮತ್ತು 1 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಹಾಕೋದ್ರಿಂದ ನಮ್ಮ ಹಿಟ್ಟು ಚೆನ್ನಾಗಿ ಸಾಫ್ಟ್ ಆಗೋಕ್ಕೆ ಸಹಾಯ ಆಗುತ್ತೆ. ಇವಾಗ ನೀರು ಕುದಿಬೇಕು. ಕುದಿ ಸರಿಯಾಗಿ ಬಂದಿದೆಯಾ ಅಂತ ನಮಗೆ ಗೊತ್ತಾಗೋಕ್ಕೆ ನಾನು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ನೀರನ್ನು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಅಂದರೆ ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋದಕ್ಕಿಂತ ಮುಂಚೆನೇ ನಾವು ತುಪ್ಪ ಮತ್ತು ಉಪ್ಪು ಹಾಕ್ಕೊಂಡಿರಬೇಕು. ಸ್ಟೆಪ್ 3 ಅಂತ ಅಂದರೆ ಇವಾಗ ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ. ಇದು ಕುದಿಯುತ್ತಾ ಬಂದಾಗ ನಮಗೆ ನೀರು ಚೆನ್ನಾಗಿ ಕುದೀತಿದೆ ಅಂತ ಗೊತ್ತಾಗುತ್ತೆ. ಚೆನ್ನಾಗಿ ಕುದಿ ಬಂದಮೇಲೆ ನಾವು ಏನು ಅಕ್ಕಿ ಹಿಟ್ಟು ಯೂಸ್ ಮಾಡ್ತೀವಲ್ಲ ಇದನ್ನು ಹಾಕ್ಕೊಳ್ತಾ ಇದ್ದೀವಿ. ಇಲ್ಲಿ ನಾನು ಸುಮಾರು 2.5 ಕಪ್ಪು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಆದರೆ ನೀವು ಇದೇ ಅಳತೆನ ಫಾಲೋ ಮಾಡಬೇಕಂತೇನಿಲ್ಲ. ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರೋ ಅದಕ್ಕೆ ತಕ್ಕ ಹಾಗೆ ಅಕ್ಕಿ ಹಿಟ್ಟನ್ನ ಕ್ವಾಂಟಿಟಿ ತಗೊಳ್ಳಿ. ನಮ್ಮ ಮನೆಯಲ್ಲಿ 4 ಜನ ಇದ್ದೀವಿ. ಇದನ್ನು ರಾತ್ರಿಗೂ ಮತ್ತು ಬೆಳಗ್ಗೆಗೂ ಆಗೋ ಹಾಗೆ ನಾವು ಮಾಡ್ಕೊಂಡಿರೋದು. ಇವಾಗ ಸ್ವಲ್ಪ ಸ್ವಲ್ಪವಾಗಿ ಅಕ್ಕಿ ಹಿಟ್ಟು ಹಾಕ್ತಾ ನಿರಂತರವಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಿಟ್ಟು ಹಾಕಿದ ತಕ್ಷಣ ಗಂಟು ಆಗದಿರೋ ಹಾಗೆ ಚೆನ್ನಾಗಿ ಕಂಟಿನ್ಯೂಸ್ಲಿ ಸ್ಟಿರ್ ಮಾಡ್ತಾ ಇರೋದು ಮುಖ್ಯ. ಹೀಗೇ ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬನ್ನಿ. ಹಿಟ್ಟು ಗಂಟಾಗಬಾರ್ದು. ಕಂಟಿನ್ಯೂಸ್ಲಿ ಸ್ಟಿರ್ ಮಾಡ್ತಾ ಇರಬೇಕು. ಹಿಟ್ಟು ಸ್ವಲ್ಪ ಕುಕ್ ಆಗಬೇಕು, ಚೆನ್ನಾಗಿ ಬೇಯಬೇಕು. ಈ ಹಂತದಲ್ಲಿ ನೀರು ಕಡಿಮೆ ಅನಿಸಿದ್ರೆ ನಾವು ಏನು ಆವಾಗಲೇ ಹೇಳಿದ್ನಲ್ಲ 4 ಕಪ್, ಸೊ ನೀವು 6 ಕಪ್ ಹಾಕಿ ಏನಾದರೂ 4 ಕಪ್ ಆವಾಗ ಉಳಿಸ್ಕೊಂಡು ಕಪ್ಪಲ್ಲಿ ಬಿಸಿ ನೀರು ಎತ್ತಿಟ್ಟಿದ್ರೆ ಇವಾಗ ಹಾಕ್ಕೊಳ್ಳಿ. ಬೈ ಚಾನ್ಸ್ ನೀವೇನಾದರೂ ತಗೊಂಡಿಲ್ಲ ಅಂತ ಅಂದರೆ ಪರವಾಗಿಲ್ಲ, ಇವಾಗ ಬೇರೆ ನೀರನ್ನೇ ಆ್ಯಡ್ ಮಾಡ್ಕೊಳ್ಳಿ. ಇದಕ್ಕೆ ಹೇಳಿದ್ದು. ಅಂದರೆ ಈ ಟೈಮಲ್ಲಿ ನಮಗೇನಾದರೂ ಕಮ್ಮಿ ಅಂತ ಅನಿಸಿದರೆ ಸೇರಿಸ್ಕೊಳ್ಬೋದು. ಬಟ್ ನೀರೇ ಜಾಸ್ತಿ ಆದರೆ ಅದು ಆಮೇಲೆ ನಮಗೆ ಏನು ಪುಟ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿ ಬರಲ್ಲ. ಸೊ ಪುನಃ ನಾವು ಫ್ಲೋರ್ ಸೇರಿಸ್ಕೋಬೇಕಾಗುತ್ತೆ. ಹಾಗಾಗಿ ನೀರನ್ನು ಸ್ಟಾರ್ಟಿಂಗ್ ಕಮ್ಮಿನೇ ಹಾಕ್ಕೊಳ್ಳಿ, ಪ್ರಾಬ್ಲಮ್ ಇಲ್ಲ. ನೀರು ಕುದಿಸ್ಕೊಳ್ಳಿ, ಬಟ್ ಅದನ್ನ ಸಪ್ರೇಟಾಗಿ ತೆಗೆದಿಟ್ಕೊಳ್ಳಿ. ಈ ಟೈಮಲ್ಲಿ ಇದು ಯೂಸಿಗೆ ಬರುತ್ತೆ. ಇವಾಗ ನಾನು ಇದನ್ನು ಆ್ಯಕ್ಚುಲಿ ಫುಲ್ ತೋರಿಸ್ತಿಲ್ಲ, ವಿಡಿಯೋ ಲೆಂತಿ ಆಗುತ್ತೆ ಅಂತ ಹೇಳಿಬಿಟ್ಟು. ಇದು ಚೆನ್ನಾಗಿ ಕುಕ್ ಆಗೋ ತನಕನೂ ನಾನು ಬಿಟ್ಟಿದ್ದೆ. ಇವಾಗ ಅದು ಚೆನ್ನಾಗಿ ಕುಕ್ ಆಗಿದೆ. ನಾನು ಅಂತ ಅಂದರೆ ಇಲ್ಲಿ ನಾನು ಕುಕ್ ಮಾಡ್ತಿಲ್ಲ ಫ್ರೆಂಡ್ಸ್, ಅಮ್ಮನೇ ಕುಕ್ ಮಾಡ್ತಿರೋದು. ತುಂಬ ಬಿಸಿ ಬಿಸಿ ಆಗಿರುವಾಗಲೇ ಶೇಪ್ ಮಾಡ್ಕೊಳ್ಳೋದ್ರಿಂದ ಈ ಕೆಲಸ ಸ್ವಲ್ಪ ಈಸಿ ಆಗುತ್ತೆ. ಅವ್ರ ಪಕ್ಕದಲ್ಲೇ ಬಿಸಿ ನೀರು ಇಟ್ಕೊಂಡಿದ್ದಾರೆ, ಹಾಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕೈಗೆ ಹಿಟ್ಟನ್ನು ಹ್ಯಾಂಡಲ್ ಮಾಡ್ತಿದ್ದಾರೆ. ಒಂದು ಸಣ್ಣ ವಿಷಯ ಫ್ರೆಂಡ್ಸ್, ನಮ್ಮನೇಲಿ ಅಡುಗೆ ಮನೆಯಲ್ಲಿ ಸ್ಲಿಪ್ಪರ್ ಹಾಕ್ಕೊಂಡಿದ್ದಾರೆ ಅಂತ ಹೇಳಿಬಿಟ್ಟು ಏನು ತಿಳ್ಕೊಳ್ಬೇಡಿ. ಹೆಲ್ತ್ ಇಶ್ಯೂಸಿಂದ ಡಾಕ್ಟರ್ ಸಜೆಷನ್ ಮೇಲೆ ಸ್ಲಿಪ್ಪರ್ ಹಾಕ್ಕೊಂಡಿದ್ದಾರೆ. ಟೈಲ್ಸ್ ಇರೋದ್ರಿಂದ ಅವ್ರಿಗೆ ಕೋಲ್ಡ್ ಆಗೋದಿಲ್ಲ. ಇಲ್ಲಿ ಕೂರ್ಗಲ್ಲಿ ವೆದರ್ ಸ್ವಲ್ಪ ಹಾಗೆ ಇರುತ್ತಲ್ವ, ಸೊ ಕೋಲ್ಡ್ ಆಗೋದಿಲ್ಲ. ಹಾಗಾಗಿ ಡಾಕ್ಟರ್ ಸಜೆಷನ್ನಿಂದ ಅವರು ಸ್ಲಿಪ್ಪರ್ ಹಾಕ್ಕೊಂಡಿದ್ದಾರೆ. ಆ್ಯಂಡ್ ಹೊರಗಡೆಗೂ ಬೇರೆ ಒಳಗಡೆಗೂ ಬೇರೆ ಯೂಸ್ ಮಾಡ್ತಾರೆ. ಸೊ ಕ್ಲೀನ್ನೆಸ್ ಅದು ಇದು ಅಂತ ಏನು ಅಂದ್ಕೋಬೇಡಿ. ಇವಾಗ ನೋಡಿ ಅವ್ರು ಯಾವ ಥರ ಶೇಪಲ್ಲಿ ಮಾಡ್ಕೊಳ್ತಾ ಇದ್ದಾರೆ, ಅದೇ ಶೇಪಲ್ಲಿ ಮಾಡಿಕೊಂಡು ಇದನ್ನು ಸ್ಟೀಮಲ್ಲಿ ಬೇಯಿಸ್ಕೊಳ್ಬೇಕು. ಇಲ್ಲಿ ಪಾತ್ರೆ ಇಟ್ಟಿದ್ದಾರಲ್ವ, ಸೊ ಕೆಳಗಡೆ ನೀರು ಹಾಕ್ಕೊಂಡಿದ್ದಾರೆ. ಸೊ ಮೇಲ್ಗಡೆ ಈ ಥರ ಇಲ್ಲಿ ಏನು ಇಷ್ಟೊಂದು ಹಿಟ್ಟಿದೆ, ಸೊ ಇಷ್ಟನ್ನು ಅವ್ರು ಆ ಶೇಪಲ್ಲಿ ಮಾಡಿಕೊಂಡು ಅದನ್ನು ಸ್ಟೀಮಲ್ಲಿ ಬೇಯಿಸ್ಕೊಳ್ತಾ ಇದ್ದಾರೆ. ಫ್ರೆಂಡ್ಸ್, ಇದನ್ನು ಬಿಸಿ ಇರುವಾಗಲೇ ಮಾಡ್ಕೋಬೇಕು, ಯಾಕಂದರೆ ತಣ್ಣಗಾದ್ಮೇಲೆ ಅದು ಚೆನ್ನಾಗಿ ಬರಲ್ಲ ಅಂತ ಅಮ್ಮ ಹೇಳ್ತಾ ಇದ್ರು. ಬಿಸಿ ಇದ್ದಾಗಲೇ ಸ್ವಲ್ಪ ಕೈಗೆ ಎಣ್ಣೆ ಹಾಕ್ಕೊಂಡು ಪಕ್ಕದಲ್ಲಿ ನೀರು ಇಟ್ಕೊಳ್ಳಿ. ಸೊ ಕೈಯನ್ನು ತುಂಬ ಬಿಸಿ ಇದ್ದಾಗ ನೀರಿದ್ದಾಗ ಕೈಯನ್ನು ಅದರೊಳಗಡೆ ಹಾಕಿದಾಗ ಹೀಟ್ ಮ್ಯಾನೇಜ್ ಆಗುತ್ತೆ. ಇವಾಗ ನೋಡಿ ಫ್ರೆಂಡ್ಸ್, ನಾವು ಸ್ಟೀಮಲ್ಲಿ ಬೇಯಿಸಿಟ್ಕೊಂಡಿರೋ ಹಿಟ್ಟು ಚೆನ್ನಾಗಿ ಕುಕ್ ಆಗಿದೆ. ಈಗ ಇದನ್ನು ತೊಗೊಂಡು ನೂಪುಟ್ಟು ಮಾಡ್ಕೊಳ್ಳೋಣ. ನೂಪುಟ್ಟು ಮಾಡೋಕ್ಕೆ ನಾವು ಚಕ್ಕುಲಿ ಮಿಷಿನ್ ಥರ ಇರೋ ಮಿಷಿನನ್ನೇ ಯೂಸ್ ಮಾಡ್ತೀವಿ. ಇದರಲ್ಲಿ ಬೇರೆ ಬೇರೆ ಶೇಪ್ಗಳ ಪ್ಲೇಟ್ಗಳಿರ್ತಾವಲ್ವಾ. ಚಕ್ಕುಲಿ ಮಾಡೋಕ್ಕೆ ಒಂದು ಶೇಪು, ಶಾವಿಗೆ ಮಾಡೋಕ್ಕೆ ಇನ್ನೊಂದು ಶೇಪ್. ಹೀಗೆ ನಾವು ಮಾಡೋ ಐಟಮ್ಗೆ ತಕ್ಕ ಹಾಗೆ ಪ್ಲೇಟ್ನ ಚೇಂಜ್ ಮಾಡ್ಕೊಂಡ್ರೆ ಆಯಿತು. ನಮ್ಮ ನೂಪುಟ್ಟಿಗೆ ಬೇಕಿರೋ ಶೇಪ್ ಬೇರೆ ಇರುತ್ತೆ, ಅದನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಇವಾಗ ಮೊದಲು ಮಿಷಿನ್ ಒಳಗಡೆ ಈ ಬೆಂದಿರೋ ಹಿಟ್ಟನ್ನು ಹಾಕ್ಕೊಳ್ತೀವಿ. ಹಿಟ್ಟು ಹಾಕಿದ ಮೇಲೆ ಮುಚ್ಚಳ ಹಾಕಿ
ನಿಧಾನವಾಗಿ ಪ್ರೆಸ್ ಮಾಡ್ತಾ ಬಂದರೆ ಕೆಳಗಡೆ ನಮಗೆ ನೂಪುಟ್ಟು ರೆಡಿಯಾಗಿ ಬರ್ತಾ ಇರುತ್ತೆ. ಹೀಗೆ ನೋಡಿ ಚೆನ್ನಾಗಿ ಉದ್ದುದ್ದಾಗಿ ಬರುತ್ತೆ. ಇದೇ ನಮ್ಮ ನೂಪುಟ್ಟು ಶೇಪ್. ನಮ್ಮ ಕಡೆ ಇದನ್ನು ಹೀಗೆ ಮಾಡಿಕೊಂಡು ಬಿಸಿ ಬಿಸಿಯಾಗಿ ತಿನ್ನೋದು ತುಂಬ ಚೆನ್ನಾಗಿರುತ್ತೆ. ಅದರಲ್ಲಿ ನಾಟಿ ಕೋಳಿ ಸಾಂಬಾರು ಜೊತೆ ಕಾಂಬಿನೇಷನ್ ಮಾಡಿದರೆ ಕೇಳೋದೇ ಬೇಡ. ಇವಾಗ ಒಂದೊಂದಾಗಿ ಮಿಷಿನ್ಗೆ ಇಟ್ಟು ಹಾಕ್ತಾ ಪ್ರೆಸ್ ಮಾಡ್ಕೊಳ್ತಾ ಬರ್ತೀವಿ. ನಿಜ ಹೇಳಬೇಕಂದ್ರೆ ಫ್ರೆಂಡ್ಸ್, ಈ ಹಂತದಲ್ಲಿ ರೆಸಿಪಿ ತುಂಬ ಈಸಿ ಅನಿಸುತ್ತೆ. ಯಾಕಂದರೆ ಮುಖ್ಯವಾದ ಕೆಲಸ ಅಂದರೆ ಹಿಟ್ಟನ್ನು ಚೆನ್ನಾಗಿ ಕುಕ್ ಮಾಡ್ಕೊಳ್ಳೋದು, ಸ್ಟೀಮ್ ಮಾಡ್ಕೊಂಡಿರೋದು. ಅದು ಸರಿಯಾಗಿ ಆದಮೇಲೆ ಈಗ ನೂಪುಟ್ಟು ಮಾಡೋದು ತುಂಬ ಈಸಿ. ಇವಾಗ ನೋಡಿ ಫ್ರೆಂಡ್ಸ್, ನೂಪುಟ್ಟು ರೆಡಿಯಾಗಿದೆ. ಇದನ್ನು ಬಿಸಿ ಬಿಸಿ ಇರುವಾಗಲೇ ಟೇಸ್ಟ್ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ. ಅದರಲ್ಲೂ ಕೋಳಿ ಸಾಂಬಾರು ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನೀವು ಈ ರೆಸಿಪಿ ಟ್ರೈ ಮಾಡಿದರೆ ಬಿಸಿ ಬಿಸಿ ಇರುವಾಗಲೇ ಟೇಸ್ಟ್ ಮಾಡಿ ನೋಡಿ. ಫ್ರೆಂಡ್ಸ್, ಇವತ್ತಿನ ಪಾರ್ಟ್ 2 ನೂಪುಟ್ಟು ರೆಸಿಪಿ ಕೂಡ ಇಲ್ಲಿ ಕಂಪ್ಲೀಟ್ ಆಗ್ತಾ ಬಂದಿದೆ. ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಯಾರೆಲ್ಲ ಲಾಸ್ಟ್ ವಿಡಿಯೋ ನೋಡಿಲ್ಲ, ಈ ವಿಡಿಯೋ ಮುಗಿದ ಮೇಲೆ ಅದನ್ನು ಒಂದ್ಸಲ ನೋಡ್ಕೊಂಡು ಬನ್ನಿ. ಎರಡೂ ವಿಡಿಯೋಗಳನ್ನು ನೋಡಿದರೆ ನಿಮಗೆ ನೂಪುಟ್ಟು ಮತ್ತು ನಾಟಿ ಕೋಳಿ ಸಾಂಬಾರು ಕಾಂಬಿನೇಷನ್ ಹೇಗೆ ರೆಡಿ ಆಯಿತು ಅಂತ ಫುಲ್ಲಾಗಿ ನಿಮಗೆ ಗೊತ್ತಾಗುತ್ತೆ. ನಿಮ್ಮ ಮನೆಯಲ್ಲಿ ಈ ರೆಸಿಪಿ ಮಾಡಿದರೆ ಹೇಗಾಯಿತು ಅಂತ ಕಮೆಂಟ್ನಲ್ಲಿ ತಿಳಿಸಿ. ನಿಮ್ಮ ಒಂದು ಲೈಕ್ ಮತ್ತು ಕಮೆಂಟ್, ಸಬ್ಸ್ಕ್ರೈಬ್ ನಮ್ಮ ಚಾನಲ್ಗೆ ತುಂಬ ದೊಡ್ಡ ಸಪೋರ್ಟ್. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಚೆನ್ನಾಗಿರಿ, ಖುಷಿಯಾಗಿರಿ, ಮನೆಯಲ್ಲಿ ರುಚಿ ರುಚಿಯಾದ ಅಡುಗೆ ಮಾಡ್ಕೊಂಡು ತಿಂತಾ ಇರಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇವತ್ತಿನ ವಿಡಿಯೋ ನೋಡಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.